ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಹಾಗೂ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ದ್ವಿತೀಯ BA ಹಾಗೂ BSW ಇವರ ಕನ್ನಡ ಪಠ್ಯಪುಸ್ತಕ ಕಲಾಗಂಗೋತ್ರಿ 4ನೇ ಚತುರ್ಮಾಸ 4th ಸೆಮಿಸ್ಟರ್ ಇದರಲ್ಲಿ ಇರುವ ನನ್ನದೇ ಕವನ ನನ್ನಮ್ಮ ನಿನ್ನಮ್ಮನಂತಲ್ಲ ಎಂಬ ಕವನ ಸಂಕಲನದಿಂದ ಆಯ್ದ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎನ್ನುವ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ತುಂಬ ಸಂತಸವಾಗುತ್ತಿದೆ. ಇದಕ್ಕೆ ಕಾರಣರಾದ ಸಂಪಾದಕ ಮಂಡಳಿಗೆ ಮೊದಲು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಆತ್ಮೀಯರೇ ಹಾಗೂ ವಿದ್ಯಾರ್ಥಿಗಳೇ, ಸಾಹಿತ್ಯ, ಶಿಕ್ಷಣ, ನೈತಿಕ ಮೌಲ್ಯಗಳು, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಮೊದಲೇ ಹಾಕಿದ್ದೇನೆ. ನೀವು ಅಲ್ಲಿಗೂ ಭೇಟಿ ನೀಡಬಹುದು. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಇತರ ವಿದ್ಯಾರ್ಥಿಗಳಿಗೂ ಕೂಡ ಇದು ಉಪಯೋಗವಾದೀತು. ಮೊದಲಿಗೆ ಕವನದ ವಾಚನವನ್ನು ಮಾಡುತ್ತಿದ್ದೇನೆ. ಕವನದ ಶೀರ್ಷಿಕೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ನಾವಿಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ, ಮತ್ತೆ ನೀವು ಬರುತ್ತೀರೆಂದು. ಹೌದು ಸೋದರಿಯರೇ, ಹಸಿರ ಚಿಗುರಲ್ಲಿ ಬಾನ ನೀಲಿ ಸೆರಗಲ್ಲಿ ನಿಮ್ಮ ಮೆದುಪಾದ ಸೋಂಕಲೆಂದು ಕಾತರಿಸುವ ಈ ಮಡಿಲಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ರೆಕ್ಕೆ ಕಟ್ಟಿ ನಭದೆತ್ತರ ಹಾರಬೇಕು, ಅಲ್ಲಿ ಬೇರೂರಿ ಜಗದ ಮೂಲೆ ಮೂಲೆಗೂ ನಿಮ್ಮ ಸಾಧನೆಯ ನಗುವ ಪಸರಿಸಬೇಕು ಎಂಬ ವಿಶ್ವಾಸದೊಡನಿದ್ದ ನಿಮಗೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ, ಮತ್ತೆ ನೀವು ಬರುತ್ತೀರಿ ಎಂದು. ಎದೆ ಹಾಲು ತುಟಿಯಲ್ಲಿ ಆರುವ ಮುನ್ನ, ತೊಟ್ಟಿಲ ನೆನಪು ಕರಗುವ ಮುನ್ನ, ಅಮ್ಮ ಏನಾಗುತ್ತಿದೆ ಎಂದು ಹೇಳಲು ಪದಗಳು ಸಿಗದೆ ಕನಸ ನುಚ್ಚು ನೂರಾಗಿಸಿಕೊಂಡ ಮೆಲುದನಿಯ ಎದೆಯ ಬಿಸಿಯುಸಿರ ಕಂದಮ್ಮಗಳೇ, ನಾವಿಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ, ಮತ್ತೆ ನೀವು ಇಲ್ಲಿ ಉಸಿರಾಡಬೇಕೆಂದು. ಕರಿಕತ್ತಲಲ್ಲಿ ಕನಸ ಹೊಸಕಿ ಗಹಗಹಿಸುವಿಕೆಯ ಅಟ್ಟಹಾಸಕ್ಕೆ ದನಿ ಕಳೆದುಕೊಂಡು ಸತ್ಯ, ಧರ್ಮ, ನ್ಯಾಯ ಸಿದ್ಧಾಂತಗಳ ಮರೆತ ರಾಜಕೀಯ ದಾಟಕ್ಕೆ ನಲುಗಿ ಹೋದ ಬಾಲೆಯರೇ, ನಾವಿಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ಹೌದು ಸೋದರಿಯರೇ, ನೀವು ಬರಬೇಕು ಮತ್ತೆ ತಿರುಗಿ. ಆದ ಅನ್ಯಾಯದ ವಿರುದ್ಧ ನ್ಯಾಯ ದೊರಕಿಸಿಕೊಳ್ಳಲು, ಹೆತ್ತವರ ನೋವ ಶಮನಿಸಲು, ಒಳಗೊಳಗೆ ಕೊರಗುವ ಮರುಗುವ ನಾಲಗೆ ಕತ್ತರಿಸಲ್ಪಟ್ಟ ಅಬಲೆಯರ ಕಣ್ಣೀರನೊರೆಸಲು, ನಿಮ್ಮ ಮೆದುಮೈಯ ಮಾಂಸ ದಾಹದ ಆ ಕಿರಾತಕರ ರಕ್ತ ತರ್ಪಣಕ್ಕಾಗಿ, ಮತ್ತೆ ಭಾರತ ಲೋಕಕ್ಕೆ ಹೋದ ನಿಮ್ಮ ಆತ್ಮಶಾಂತಿಗಾಗಿ ಉರಿಸಿದ ಮೊಂಬತ್ತಿಯೊಡನೆ ನಾವಿಲ್ಲಿ ಕಾಯುತ್ತಿದ್ದೇವೆ. ಆತ್ಮೀಯರೇ, ಕೆಲವು ವರ್ಷಗಳ ಹಿಂದೆ ರಾಷ್ಟ್ರಮಟ್ಟದಲ್ಲಿ ಎಲ್ಲರನ್ನು ತಲ್ಲಣಗೊಳಿಸಿದ ಅತ್ಯಾಚಾರ ಪ್ರಕರಣ ಹಾಗೂ ಮುಗ್ಧ ಕಂದಮ್ಮಗಳ ಮೇಲಾದ ದೌರ್ಜನ್ಯ ಎಲ್ಲ ಘಟನೆಗಳ ಪರಿಣಾಮವಾಗಿ ಈ ಕವನ ಮೂಡಿದೆ. ಹೆಣ್ಣು ಸ್ವಯಂ ಜಾಗೃತಳಾಗಬೇಕಾದಂತಹ ಪರಿಸ್ಥಿತಿ ಈ ಕಾಲಘಟ್ಟದಲ್ಲಿದೆ. ಇಂತಹ ಪ್ರಕರಣಗಳು ಆದಾಗ, ಕಾನೂನಿನ ಮೂಲಕ ನ್ಯಾಯ ಸಿಗದೇ ಹೋದಾಗ, ಆ ಕಿರಾತಕರ ರಕ್ತ ತರ್ಪಣದ ಮೂಲಕ ತಕ್ಕ ಶಾಸ್ತಿಯೂ ಆಗಬೇಕಾಗಿದೆ. ಈ ವಿಡಿಯೋ ವೀಕ್ಷಿಸುತ್ತಿರುವವರಲ್ಲಿ ಪದವಿ ಮಟ್ಟದ ವಿದ್ಯಾರ್ಥಿಗಳು ಇರುವುದರಿಂದ ಇದರ ಸಾರಾಂಶವನ್ನು ಕೂಡ ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೋದರಿಯರೇ, ಮತ್ತೆ ನೀವು ಬರುತ್ತೀರೆಂದು ನಾವಿಲ್ಲಿ ಮೊಂಬತ್ತಿಯನ್ನು ಉರಿಸಿ ಕಾಯುತ್ತಿದ್ದೇವೆ. ಹಸಿರ ಚಿಗುರಲ್ಲಿ ಬಾನ ನೀಲಿಯ ಸೆರಗಿನಲ್ಲಿ ನಿಮ್ಮ ಮೆದುವಾದ ಪಾದ ಸೋಕಲೆಂದು ಕಾಯುತ್ತಾ
ಕಾತರಿಸುವ ನಮ್ಮ ಈ ಮಡಿಲಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ರೆಕ್ಕೆ ಕಟ್ಟಿ ಆಕಾಶದ ಎತ್ತರಕ್ಕೆ ನೀವು ಹಾರಬೇಕು. ಅಲ್ಲಿ ಬೇರೂರಿ ಜಗದ ಮೂಲೆ ಮೂಲೆಗೂ ನಿಮ್ಮ ಸಾಧನೆಯ ನಗುವನ್ನು ಪಸರಿಸಬೇಕು ಎಂಬ ವಿಶ್ವಾಸದಲ್ಲಿ ಇದ್ದ ನಿಮಗೆ ಈಗ ನಾವು ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ಎದೆಯ ಹಾಲು ತುಟಿಯಲ್ಲಿ ಆರುವ ಮುನ್ನ, ತೊಟ್ಟಿಲ ನೆನಪು ಇನ್ನೂ ಕರಗುವ ಮುನ್ನ, ಏನಾಗುತ್ತಿದೆ ಎಂದು ಹೇಳಲು ಪದಗಳು ಸಿಗದೆ ಕನಸನ್ನು ನುಚ್ಚು ನೂರಾಗಿಸಿಕೊಂಡ ಮೆಲುದನಿಯ ಎದೆಯ ಬಿಸಿಯುಸಿರಿನ ಕಂದಮ್ಮಗಳೇ, ಮತ್ತೆ ನೀವು ಇಲ್ಲಿ ಉಸಿರಾಡಬೇಕು ಎಂದು ನಾವು ಇಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ಕರಿಯ ಕತ್ತಲಿನಲ್ಲಿ ಕನಸನ್ನು ಹೊಸಕಿ ಹಾಕಿ ಗಹಗಹಿಸುವಿಕೆಯ ಅಟ್ಟಹಾಸಕ್ಕೆ ದನಿಯನ್ನು ಕಳೆದುಕೊಂಡು ಸತ್ಯ, ಧರ್ಮ, ನ್ಯಾಯ, ಸಿದ್ಧಾಂತಗಳನ್ನು ಮರೆತ ರಾಜಕೀಯದ ಆಟಕ್ಕೆ ನಲುಗಿ ಹೋದ ಬಾಲೆಯರೇ, ನಾವು ಇಲ್ಲಿ ಮೊಂಬತ್ತಿ ಉರಿಸಿ ನಿಮ್ಮ ಬರುವಿಕೆಗಾಗಿ ಕಾಯುತ್ತಿದ್ದೇವೆ. ಹೌದು ಸೋದರಿಯರೇ, ನಿಮಗೆ ಆದ ಅನ್ಯಾಯದ ವಿರುದ್ಧ ನ್ಯಾಯವನ್ನು ದೊರಕಿಸಿಕೊಳ್ಳಲು, ಹೆತ್ತವರಿಗಾದ ನೋವನ್ನು ಪರಿಹರಿಸಲು, ಒಳಗೊಳಗೆ ದುಃಖಿಸುವ ಮರುಗುತ್ತಿರುವ ನಾಲಿಗೆಯನ್ನು ಕತ್ತರಿಸಿಕೊಂಡಿರುವ ಅಬಲೆಯರ ಕಣ್ಣೀರನ್ನು ಒರೆಸಲು ಮತ್ತೆ ನೀವು ತಿರುಗಿ ಬರಬೇಕು. ನಿಮ್ಮ ಮೆದುಮೈಯ ಆ ಮಾಂಸದಾಹದ ಆ ಕಿರಾತಕರ ರಕ್ತ ತರ್ಪಣಕ್ಕಾಗಿ ಮತ್ತೆ ಬಾರದೇ ಹೋದ ಲೋಕಕ್ಕೆ ಹೋದಂತಹ ನಿಮ್ಮ ಆತ್ಮ ಶಾಂತಿಗಾಗಿ ನಾವಿಲ್ಲಿ ಉರಿಸಿದ ಮೊಂಬತ್ತಿಯೊಡನೆ ಕಾಯುತ್ತಿದ್ದೇವೆ. ಈ ಕವನದ ಆಶಯ ಹೀಗಿದೆ. ಪ್ರಾಚೀನ ಕಾಲದಿಂದ ತೊಡಗಿ ಇಂದಿನವರೆಗೂ ಮಹಿಳೆಯರು ಗೌರವವನ್ನು ಪಡೆದುಕೊಂಡು ಬಂದಿದ್ದಾರೆ. ಯಾವುದೇ ಕ್ಷೇತ್ರವಿರಲಿ, ಅಲ್ಲಿ ಗಮನಾರ್ಹವಾದ ಸಾಧನೆಯನ್ನು ಮಾಡಿದ್ದಾರೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರು ಪುರುಷ ಸಮಾನರಾಗಿ ಶ್ರೇಷ್ಠತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನಿತರ ಕ್ಷೇತ್ರಗಳಲ್ಲಿಯೂ ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಈಗಲೂ ಮಾಡುತ್ತಿದ್ದಾರೆ. ನಾವು ನೋಡಿರುವ ಮತ್ತು ನೋಡದೇ ಇರುವ ಸಾಧಕಿಯರು ಭಾರತದ ಹಾಗೆ ವಿಶ್ವದ ಅದೆಷ್ಟೋ ಮೂಲೆ ಮೂಲೆಗಳಲ್ಲಿ ಇದ್ದಾರೆ. ಸಾಹಿತ್ಯ ಇರಬಹುದು, ವಿಜ್ಞಾನ, ಕ್ರೀಡೆ, ವೈದ್ಯಕೀಯ, ಬಾಹ್ಯಾಕಾಶ, ಸಿನಿಮಾ, ಮಿಲಿಟರಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಆದರೆ ಇವೆಲ್ಲವುಗಳಿಗೆ ಕಪ್ಪು ಚುಕ್ಕೆ ಎಂಬಂತೆ ಕೆಲವು ಸಮಾಜಘಾತುಕ ಶಕ್ತಿಗಳು ಬಾಳಿ ಬದುಕಬೇಕಾದಂಥ ಹೆಣ್ಣು ಮಕ್ಕಳನ್ನು ಹೊಸಕಿ ಹಾಕುವ ಯತ್ನವನ್ನು ಮಾಡುತ್ತಿವೆ. ಆಕೆಯ ಪಾವಿತ್ರ್ಯಕ್ಕೆ ಧಕ್ಕೆಯುಂಟು ಮಾಡುತ್ತಿವೆ. ಆಕೆಯ ಭಾವನೆಗಳನ್ನು ಮತ್ತು ಆಕೆ ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಇರುವ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಹಲವಾರು ಕನಸುಗಳನ್ನು ಕಾಣುತ್ತಾ ಸಾಧನೆಯನ್ನು ಮಾಡಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡಿದ್ದ ಹೆಣ್ಣುಮಕ್ಕಳು ವಿಕೃತ ಮನಸ್ಸಿನ ಆಟಕ್ಕೆ ಈಡಾಗಿ ಬದುಕು ಕಳೆದುಕೊಳ್ಳುವಂತಹ, ಅದರಲ್ಲೂ ಮುಗ್ಧ ಮಗುವನ್ನೂ ಕೂಡ ಬಿಡದೆ ಇಂತಹ ವಿಕೃತ ಮನಸ್ಕರನ್ನು, ಇಂತಹ ಕಾಮಾಂಧರನ್ನು ಎಲ್ಲರೂ ಸೇರಿ ಶಿಕ್ಷೆಗೆ ಈಡು ಮಾಡಿ ಪ್ರಾಣ ಕಳೆದುಕೊಂಡಂತಹ ಬಾಲೆಯರಿಗೆ ನ್ಯಾಯ ಒದಗಿಸಬೇಕಾದ ಅನಿವಾರ್ಯತೆಯನ್ನು ಮತ್ತು ಸ್ತ್ರೀಪರ ಕಾಳಜಿಯನ್ನು ಈ ಕವನದಲ್ಲಿ ನಾವು ಕಾಣಬಹುದು. ಆತ್ಮೀಯರೇ, ಈ ಕವನದ ಬಗ್ಗೆ ಕಮೆಂಟ್ ಏನಾದರೂ ಮಾಡೋದಿದ್ದಲ್ಲಿ ಮಾಡಬಹುದು. ಹಾಗೆ ಲೈಕ್ ಆದಲ್ಲಿ ಒಂದು ಲೈಕ್ ಕೊಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.